ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಯಾವುದೇ ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ನ ವಿಡಿಯೋ ಮಾಡ್ತಿಲ್ಲ ನಾನು. ನನಗೆ ತುಂಬ ಜನ ಕಮೆಂಟ್ಸ್ ಮಾಡ್ತಿರ್ತಾರೆ, ಬ್ರೋ ನಾನು ಬಿಸ್ನೆಸ್ ಮಾಡೋಕ್ಕೆ ರೆಡಿ ಇದ್ದೀನಿ, ಬಟ್ ನನ್ನ ಹತ್ರ ಕ್ಯಾಪಿಟಲ್ ಇಲ್ಲ, ಅಂದರೆ ಅಮೌಂಟ್ ಇಲ್ಲ ನನ್ನ ಹತ್ರ. ಆದರೂ ಕೂಡ ನನ್ನ ಹತ್ರ ಬಿಸ್ನೆಸ್ ಐಡಿಯಾಗಳಿದ್ದಾವೆ, ಅದನ್ನು ಎಕ್ಸಿಕ್ಯೂಟ್ ಮಾಡೋಕ್ಕಾಗ್ತಿಲ್ಲ. ಆ ಒಂದು ಬಿಸ್ನೆಸ್ನ ಇಂಪ್ಲಿಮೆಂಟ್ ಮಾಡೋಕ್ಕೆ ಹಣದ ಅವಶ್ಯಕತೆ ತುಂಬ ಇದೆ ಅಂತ ಹೇಳ್ತಿದ್ರಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಗೌರ್ಮೆಂಟ್ ಸ್ಕೀಮ್ನ ತಿಳಿಸ್ಕೊಡ್ತೀನಿ. ಈ ಒಂದು ಸ್ಕೀಮ್ನಲ್ಲಿ ನೀವು ಆಲ್ಮೋಸ್ಟ್ 50 ಲಕ್ಷ ತನಕ ಲೋನ್ನ ತಗೋಬಹುದು. ಅದು ಕೂಡ 10-11% ಇಂಟ್ರೆಸ್ಟ್ ನಲ್ಲಿ ಮಾತ್ರ. ಅದ್ರ ಜೊತೆಗೆ ಗೌರ್ಮೆಂಟ್ ಸೈಡ್ ಇಂದ 35% ಅಷ್ಟು ನಿಮಗೆ ಸಬ್ಸಿಡಿನೂ ಕೂಡ ಸಿಗುತ್ತೆ. ನಾನ್ ಮಾತಾಡ್ತಿರುವಂತದ್ದು PMEGP ಸ್ಕೀಮ್ ಬಗ್ಗೆ, ಅಂದ್ರೆ ಪ್ರೈಮ್ ಮಿನಿಸ್ಟರ್ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮ್ ಅಂತ ಹೇಳಿ. ಈ ಒಂದು ಪ್ರೋಗ್ರಾಮ್ಗೆ ತುಂಬಾ ಜನ ಬಂದು ಅಪ್ಲೈ ಮಾಡಕ್ಕೆ ಗೊತ್ತಾಗ್ತಿರಲ್ಲ. ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಸ್ಟೆಪ್ ಬೈ ಸ್ಟೆಪ್ ನ ತಿಳಿಸ್ಕೊಡ್ತೀನಿ, ಯಾವ ರೀತಿ ಅಪ್ಲೈ ಮಾಡೋದು ಅಂತ ಹೇಳಿ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳೋದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ನೋಟಿಫಿಕೇಶನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ. ಮೊದಲನೇದಾಗಿ ವೆಬ್ಸೈಟ್ ನ ಒಂದು ಲಿಂಕ್ ಬಂದ್ಬಿಟ್ಟು ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಇರುತ್ತೆ, ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಪ್ರತಿಯೊಬ್ಬರು ಕೂಡ ಹೋಗಿ ಕ್ಲಿಕ್ ಮಾಡಿ. ಸೊ ನಿಮ್ಗೆ ಗೊತ್ತಾಗ್ಲಿಲ್ಲ ಲಿಂಕ್ ಅಂತ ಹೇಳೋದಾದ್ರೆ ಗೂಗಲ್ಗೆ ಹೋಗ್ಬಿಟ್ಟು ನೀವು ಜನ್ ಸಮರ್ಥ್ ಅಂತ ಹೇಳ್ಬಿಟ್ಟು ಸರ್ಚ್ ಮಾಡಬೇಕಾಗುತ್ತೆ. ಫಸ್ಟ್ ವೆಬ್ಸೈಟ್ ಸಿಗುತ್ತೆ. ಆ ಒಂದು ವೆಬ್ಸೈಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಮೊದಲನೇದಾಗಿ ನಿಮ್ಗೆ ಒಂದು ಅಫಿಷಿಯಲ್ ವೆಬ್ಸೈಟ್ ಅಂತಾನೆ ಹೇಳ್ಬೋದು. ಸೊ ನೋಡ್ಬೋದು, ಇಲ್ಲಿ ಪ್ರಧಾನಮಂತ್ರಿ ಅವರ ಒಂದು ಫೋಟೋನು ಕೂಡ ಇಲ್ಲೇ ಮೆನ್ಷನ್ ಮಾಡಿದ್ದಾರೆ. ನಿಮ್ಗೆ ಲೋನ್ ನ ಒಂದು ಅವಶ್ಯಕತೆ ಇರೋದ್ರಿಂದ ಸ್ವಲ್ಪ ಕೆಳಗಡೆ ಬಂದ್ರೆ ಇಲ್ಲಿ ಬಿಸ್ನೆಸ್ ಆಕ್ಟಿವಿಟಿ ಲೋನ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಚೆಕ್ ಎಲಿಜಿಬಿಲಿಟಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನಿಮ್ಮ ಒಂದು ಬಿಸ್ನೆಸ್ ಯಾವುದು ಅಂತ ಕೇಳ್ತಿದ್ದಾರೆ. ಮೊದಲನೇದಾಗಿ ಸ್ಟ್ರೀಟ್ ಬಿಸ್ನೆಸ್ ಮಾಡ್ತೀರಾ, ನೀವು ಹ್ಯಾಂಡ್ ಲೋನ್ ಬಿಸ್ನೆಸ್ ನ ಮಾಡ್ತೀರಾ, ಸೊ ಅದರ್ ಬಿಸ್ನೆಸ್ ಅಂತ ಹೇಳ್ಬಿಟ್ಟು ನಾನು ಕ್ಲಿಕ್ ಮಾಡ್ಕೊಂತೀನಿ. ನೀವು ರೋಡ್ ಸೈಡ್ ನಲ್ಲಿ ಬಿಸ್ನೆಸ್ ಮಾಡ್ತೀರಾ ಅಂದ್ರೆ ಸ್ಟ್ರೀಟ್ ವೆಂಡರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅವ್ರು ಕೇಳಿರುವಂತ ಒಂದು ಡೀಟೇಲ್ಸ್ ನ ಫಿಲ್ ಮಾಡ್ಕೋಬಹುದು. ನಾನಿಲ್ಲಿ ಅದರ್ ಬಿಸ್ನೆಸ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ ತಕ್ಷಣ ಮೊದಲನೇ ಕ್ವಶನ್ ಅವ್ರು ಕೇಳ್ತಿರುವಂತದ್ದು, ನಿಮ್ ಬಿಸ್ನೆಸ್ ಅವಾಗಲೇ ರನ್ ಆಗ್ತಿದ್ಯಾ ಅಥವಾ ಹೊಸದಾಗಿ ಶುರು ಮಾಡ್ತಿದ್ದೀರಾ ಅಂತ ಕೇಳ್ತಿದ್ದಾರೆ. ನಾನಿಲ್ಲಿ ನ್ಯೂ ಅಂದ್ರೆ ಹೊಸದಾಗಿ ಶುರು ಮಾಡ್ತಿದ್ದೀನಿ ಅಂತ ಹೇಳಿ ಕ್ಲಿಕ್ ಮಾಡ್ಕೊಂತೀನಿ. ನೀವು 8th ಪಾಸ್ ಆಗಿದ್ದೀರಾ ಇಲ್ವಾ ಅಂತ ಕೇಳ್ತಿದ್ರೆ ನಾನು 8th ಪಾಸ್ ಆಗಿದ್ದೀನಿ, ಅದಕ್ಕೋಸ್ಕರ ಎಸ್ ಮೇಲೆ ಕ್ಲಿಕ್ ಮಾಡ್ಕೊಂತೀನಿ. ಹ್ಯಾವ್ ಯು ಅಂಡರ್ಗಾನ್ GDP ಟ್ರೈನಿಂಗ್ ಅಂತ ಕೇಳ್ತಿದ್ದಾರೆ, ಎಸ್ ಮೇಲೆ ಕ್ಲಿಕ್ ಮಾಡ್ಕೊಂತೀನಿ. ಸೆಲೆಕ್ಟ್ ಯುವರ್ ನೇಚರ್ ಆಫ್ ದ ಬಿಸ್ನೆಸ್ ಅಂತ ಕೇಳ್ತಿದ್ದಾರೆ, ಮ್ಯಾನುಫ್ಯಾಕ್ಚರಿಂಗ್, ಬಿಸ್ನೆಸ್ ಸರ್ವಿಸಸ್, ಟ್ರೇಡಿಂಗ್ ಅಂತ ಕೇಳ್ತಿದ್ದಾರೆ. ಮೊದಲನೇದಾಗಿ ಮ್ಯಾನುಫ್ಯಾಕ್ಚರಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಂತೀನಿ ನಾನು. ಮೊದಲನೇದಾಗಿ ನಿಮ್ಮೊಂದು ಜೆಂಡರ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಮೇಲ್, ಫಿಮೇಲ್, ಅದರ್ಸ್ ಅಂತ ಇದೆ, ಮೇಲ್ನ ಸೆಲೆಕ್ಟ್ ಮಾಡ್ಕೊಂತೀನಿ. ಅದಾದ್ಮೇಲೆ ನಿಮ್ಮ ಒಂದು ಸೋಷಿಯಲ್ ಕ್ಯಾಟಗರಿನ ಕೇಳ್ತಿದ್ದಾರೆ, ಜನರಲ್, OBC ನ, SC ST ನ, ಮತ್ತೆ ಮೈನಾರಿಟಿನ ಅಂತ ಹೇಳಿ. ನಾನು ಇಲ್ಲಿ ಜನರಲ್ ಆರ್ OBC ಯಾವ್ದು ಬೇಕಾದ್ರೂ ನಿಮ್ಮ ಒಂದು ಕ್ಯಾಟಗರಿ ಮೇಲೆ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ನೀವು ಫಿಸಿಕಲ್ ಆಗಿ ಹ್ಯಾಂಡಿಕ್ಯಾಪ್ಟೆಡ್ ಇದೀರಾ ಅಂತ ಕೇಳ್ತಿದ್ರೆ ನಾನು ಇಲ್ಲಿ ನೋ ಅಂತ ಕ್ಲಿಕ್ ಮಾಡ್ಕೊಂತೀನಿ. ಒಂದು ವೇಳೆ ನೀವು ಅಂಗವಿಕಲರು ಇದೀರಾ ಅಂದ್ರೆ ಎಸ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ನಿಮ್ಮ ಒಂದು ಲೊಕೇಶನ್ ಸೆಲೆಕ್ಟ್ ಮಾಡಬೇಕಾಗತ್ತೆ, ಅರ್ಬನ್ ಅಥವಾ ರೂರಲ್ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಅರ್ಬನ್ ಅಂತ ಸೆಲೆಕ್ಟ್ ಮಾಡ್ಕೊಂತೀನಿ. ಸೆಲೆಕ್ಟ್ ಟೈಪ್ ಆಫ್ ಅಪ್ಲಿಕೆಂಟ್ ಅಂತ ಇದೆ, ಇಂಡಿವಿಜುವಲ್ ಆಗಿ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತೀರಾ ಅಂತ ಕೇಳ್ತಿದ್ದಾರೆ. ಇಂಡಿವಿಜುವಲ್ ಅಂಡ್ ನಾನ್ ಇಂಡಿವಿಜುವಲ್ ಅಂತ ಇದೆ, ನಾನು ಇಲ್ಲಿ ಇಂಡಿವಿಜುವಲ್ ಅಂತ ಹೇಳ್ಬಿಟ್ಟು ಸೆಲೆಕ್ಟ್ ಮಾಡ್ಕೊಂತೀನಿ. ಅದಾದ್ಮೇಲೆ ಎಸ್ಟಿಮೇಟ್ ಪ್ರಾಜೆಕ್ಟ್ ಕಾಸ್ಟ್ ಅಂತ ಇದೆ, ಎಷ್ಟು ಖರ್ಚಾಗಬಹುದು ನಿಮ್ಮ ಒಂದು ಬಿಸ್ನೆಸ್ಗೆ ಅಂತ ಹೇಳ್ತಿದ್ರೆ ನಾನು ಅಪ್ರಾಕ್ಸಿಮೇಟ್ಲಿ 1 lakh ಅಂತ ಹೇಳ್ಬಿಟ್ಟು ಎಂಟರ್ ಮಾಡ್ತಿದ್ದೀನಿ. ಅದಾದ್ಮೇಲೆ ಇವಾಗ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಎಷ್ಟು ರೆಡಿ ಇದ್ದೀರಾ ಅಂತ ಕೇಳ್ತೀರಾ, ನಾನು ಇಲ್ಲಿ 10,000 ರೂಪಾಯಿ ನನ್ನ ಹತ್ರ 10,000 ರೂಪಾಯಿ ಅಂತ ಹೇಳ್ಬಿಟ್ಟು ಎಂಟರ್ ಮಾಡ್ತಿದ್ದೀನಿ. ನೋಡಿ, ನಿಮಗೆ 90,000 ರೂಪಾಯಿ ಬೇಕು. ರಿಕ್ವೈರ್ಡ್ ಲೋನ್ ಅಮೌಂಟ್ 90,000 ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. 90,000 ರೂಪೀಸ್ ಬಂದ್ಬಿಟ್ಟು ಇವರು ಲೋನ್ ಆಗಿ ಕೊಡ್ತಾರೆ. ಕ್ಯಾಲ್ಕುಲೇಟ್ ಎಲಿಜಿಬಿಲಿಟಿ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ 2 ಆಪ್ಷನ್ ತರ ಕೊಡ್ತಾರೆ ನಿಮ್ಗೆ, ಅಂದ್ರೆ 2 ಕಂತಿನಲ್ಲಿ ನೀವು EMI ಕಟ್ಟಬೇಕಾಗುತ್ತೆ. ಮೊದಲನೇದಾಗಿ ಅಪ್ರಾಕ್ಸಿಮೇಟ್ಲಿ ನೀವು 90,000 ಬೇಕಾಗುತ್ತೆ ನಿಮ್ಗೆ. ಅದಾದ್ಮೇಲೆ ನಿಮ್ಮ ಒಂದು ಸಬ್ಸಿಡಿ ಬಂದ್ಬಿಟ್ಟು 25,000 ಇದೆ. ಸೊ ಮಂತ್ಲಿ EMI ಬಂದ್ಬಿಟ್ಟು ನೀವು 910 ರೂಪಾಯಿ ಕಟ್ಟಬೇಕಾಗುತ್ತೆ. ಸೊ ಇದು ಬಂದ್ಬಿಟ್ಟು 15 ಇಯರ್ಸ್ಗೆ. ಇದು ನಿಮ್ಗೆ ಗುರ್ತಲ್ಲಿ ಇರಬೇಕಾಗುತ್ತೆ. 15 ಇಯರ್ಸ್ ಮಂತ್ಲಿ ನೀವು 910 ರೂಪಾಯಿ ಕಟ್ಟಬೇಕಾಗುತ್ತೆ. ಸಬ್ಸಿಡಿ ನಿಮ್ಗೆ 25,000 ರೂಪಾಯಿ ಕೊಡ್ತಾರೆ. ಸೊ ಅದಾದ್ಮೇಲೆ ಎರಡನೇ ಪ್ಲಾನ್ ಬಂದ್ಬಿಟ್ಟು ಸೂಟಬಲ್ ಅಂತ ಅನ್ಕೊಂತೀನಿ ನನ್ನ ಪ್ರಕಾರ. ಎರಡನೇ ಪ್ಲಾನ್ ಬಂದ್ಬಿಟ್ಟು ಸಬ್ಸಿಡಿ ಬಂದ್ಬಿಟ್ಟು ಅದೇ 25,000 ರೂಪಾಯಿ ಇರುತ್ತೆ. ಇದಕ್ಕೂ ಕೂಡ ನಮಗೆ 90,000 ರೂಪಾಯಿ ಬೇಕು. ಮಂತ್ಲಿ EMI ಬಂದ್ಬಿಟ್ಟು 1,910 ರೂಪಾಯಿ ಕಟ್ಟಬೇಕಾಗುತ್ತೆ. ನೀವು 5 ಇಯರ್ಸ್ ಲೋನ್ ಮಾಡ್ಕೊಡ್ತಾರೆ. ಇದು ಬೆಸ್ಟ್ ಅನ್ಕೊಂತೀನಿ ನನ್ನ ಪ್ರಕಾರ. ಸೊ ಯಾವ್ದನ್ನ ಒಂದು ಆಪ್ಷನ್ ನೀವು ಕ್ಲಿಕ್ ಮಾಡ್ಕೊಂಡು ತಿಂಗಳು 1,000 ರೂಪಾಯಿ ಕಟ್ಟಂಗೆ ಅಥವಾ 2,000 ರೂಪಾಯಿ ಕಟ್ಟಂಗೆ ಈ ರೀತಿ ನೀವು ಲೋನ್ ನ ಕ್ಯಾಲ್ಕುಲೇಟ್ ಮಾಡ್ಕೊಂಡು, ನೀವು ಲೋನ್ ಬೇಕು ಅಂದ್ರೆ ಲಾಗಿನ್ ಟು ಅಪ್ಲೈ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ನಿಮ್ಮ ಒಂದು ಇಮೇಲ್ ID ಹಾಕ್ಬಿಟ್ಟು ಲಾಗಿನ್ ಆಗಿ ನಿಮ್ಮ ಒಂದು ಪ್ಯಾನ್ ಕಾರ್ಡ್ ಎಲ್ಲಾನು ಕೂಡ ಕೇಳ್ತಾರೆ, ನಿಮ್ಮ ಒಂದು ಗೌರ್ಮೆಂಟ್ ID ಅವನ್ನೆಲ್ಲ ಕ್ಲೀನ್ ಆಗಿ ಮೆನ್ಷನ್ ಮಾಡಿಬಿಟ್ಟು ನೀವು ಲೋನ್ ನ ತಗೋಬಹುದು. ಕರೆಕ್ಟ್ ಆಗಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅಂತ ಅನ್ಕೊಂತೀನಿ. ಈ ಒಂದು ಇನ್ಫಾರ್ಮೇಶನ್ ಬಂದ್ಬಿಟ್ಟು ನಿಮಗೆ ಮೊದಲನೇ ಬಾರಿ ಗೊತ್ತಾಗ್ತಿತ್ತು ಅಂದ್ರೆ ಲೈಕ್ ಮಾಡಿ. ಇಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಧನ್ಯವಾದ.